ಆ, ಯಾವ ಅಂಶ ಚೆನ್ನಾಗಿತ್ತು, ಯಾವ ಪಾಯಿಂಟ್ ಇಷ್ಟ ಆಯ್ತು ನಿಮ್ಗೆ? ಲೈಫಲ್ಲಿ ನಾವು ಅವಕಾಶಗಳು ನಮ್ಗೆ ಸಿಕ್ಕಿದಾಗ ಅದನ್ನ ಉಪಯೋಗ ಯೂಸ್ ಮಾಡ್ಕೋಬೇಕು. ಅವಕಾಶ ಸಿಕ್ಕಿದಾಗ ಅದನ್ನ ನಾವು ಕ್ಯಾಚ್ ಮಾಡ್ಕೋಬೇಕು. ಆ ಪಾಯಿಂಟ್ ಇಷ್ಟ ಆಯ್ತು. ಗುಡ್. ಅದನ್ನ ನಾವು ಇವತ್ತು ಕ್ಯಾಚ್ ಮಾಡ್ಕೋಬೇಕು. ಓಕೆ. ಇನ್ನು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ನಾನು ಹೇಳಿದ ವಿಷಯಗಳು ಹೇಗಿತ್ತು? ಸೊ ಇಲ್ಲಿ ಎಂತವರು ನಾವಿಲ್ಲಿ ಕಾನ್ಸಂಟ್ರೇಷನ್ ಕೊಟ್ಟು ಹ್ಮ್. ನಾವು ನಿಮ್ಗೆ ಹೇಳ್ದಲ್ಲ, ನಿಮ್ಮ ಕಮ್ಯುನಿಟಿಗೆ ಬಂದ್ರೆ ಹ್ಮ್. ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಅವರ್. ಎಸ್, ಥ್ಯಾಂಕ್ ಯು ರಾಜಶೇಖರ್. ರಾಜಶೇಖರ್ ತರ ಸುಮಾರು ಜನ ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದಿರಿ. ನಿಮ್ಮೆಲ್ರಿಗೂ ಐ ವಿಶ್ ಆಲ್ ದಿ ಬೆಸ್ಟ್. ನಾನು ಪುಸ್ತಕಗಳ ಬಗ್ಗೆ ಮಾಹಿತಿ ಕೊಟ್ನಲ್ಲ, ಆ ಪುಸ್ತಕಗಳು, ಟೈಟಲ್ಸ್ಗಳು, ಆ ವಿಷಯಗಳು, ಅದ್ರ ಬಗ್ಗೆ ಹೇಗನ್ನಿಸ್ತು? ವೀಣಾ ಅವ್ರು ಮಾತಾಡ್ಬೋದಾ? ಸರ್ ನಮಸ್ಕಾರ. ಎಸ್ ಪ್ರೇಮ್ಲತಾ. ಸರ್, ನೀವು ಕೊಟ್ಟಿದ್ ಮಾಹಿತಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಇವತ್ತು ಹೊಸದಾಗಿ ಬಂದಿರೋರು ಎಲ್ಲ ಕೇಳ್ಕೊತಾ ಇದ್ರು, ನಾವು ಕೇಳ್ಕೊಂಡಿದೀವಿ ಇದುವರೆಗೂನು. ನಿಮ್ಮ ಪ್ರತಿಯೊಂದು ಪುಸ್ತಕನು ಓದ್ಬೇಕು ಅಂತ ಆಸೆ ಹಂಬಲ ಎಲ್ಲ ಇದೆ. ಈಗಾಗ್ಲೇ ಒಂದ್ 2-3 ತಗೊಂಡಿದ್ದೀನಿ. ನಿನ್ನೆನೂ ಬಂದಿದ್ದೆ ಕಾರ್ಯಕ್ರಮಕ್ಕೆ. ತರಬೇತಿಯಿಂದ ಯಶಸ್ಸು ಅಂತ ಒಂದ್ ಪುಸ್ತಕನ ತಗೊಂಡಿದ್ದೀನಿ. ಇದಿನ್ನು ಓದಿಲ್ಲ, ಸುಮ್ನೆ ಹಂಗೆ ಮೇಲ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಇನ್ನು ಒಳಗಡೆ ಎಲ್ಲ ತೆಗ್ದಿ ಓದಿ ನೋಡ್ಬೇಕು. ಮತ್ತೆ ನಿರೂಪಣೆ ನಿರೂಪಿಸಿ ಅದನ್ನ ಸ್ವಲ್ಪ ಓದಿದೀನಿ, ಇನ್ನು ಓದ್ಬೇಕು. ಆ ನುಡಿಗನ್ನಡ ಅದನ್ನು ಓದ್ತಾ ಇದೀನಿ, ಓದಿದೀನಿ ಸರ್. ತುಂಬಾ ಓಕೆ. ಚೆನ್ನಾಗಿದೆ. ಇನ್ ಇನ್ನು ನಿಮ್ಮ ಪುಸ್ತಕಗಳನ್ನ ಹೆಚ್ಚಿನಾಗಿ ತಗೊಂಡು ಓದ್ಬೇಕು ಅಂತ ನನ್ನ ಆಸೆ. ಓದ್ತೀನಿ ಸರ್ ತಗೊಂಡು. ಈಗ ನೀವು ಒನ್ ಡೇ ವರ್ಕ್ಶಾಪಿಗೆ ಬಂದಿದ್ರಿ. ಆ ಒನ್ ಡೇ ವರ್ಕ್ಶಾಪ್ ಹೌದು, ಹೇಗನ್ನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು ಸರ್. ಅದೇ ನಾನು ಹೇಳಿದ್ನಲ್ಲ ಸರ್, ಶೂಟಿಂಗ್ ನೋಡೋಕ್ಕಿಂತ ನಾವು ಅಲ್ಲಿ ಬಂದು ಪಿಕ್ಚರ್ ನೋಡೋದ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಈ ಇದು ವಿಡಿಯೋದಲ್ಲಿ ನೋಡೋದ್ಕಿಂತ ಹಾ. ನಾವು ಅಲ್ಲಿ ಬಂದು ಅಟೆಂಡ್ ಮಾಡಿ ನೋಡಿದಾಗ ನಿಮ್ಮ ಸಂಪರ್ಕ ನಮಗೆ ಹೆಚ್ಚಿನದಾಗಿ ಸಿಗುತ್ತೆ. ಆದ್ರೆ ಈ ನಿಮ್ಮ ವಿಡಿಯೋನಲ್ಲೂ ನಾನ್ ನಿಮ್ಮನೆಗೆ ಬಂದಂಗ ಅನ್ಸಲ್ವಾ ವಿಡಿಯೋ ನೋಡಿದಾಗ? ಅದು ಹಂಗ ಅನ್ಸಲ್ಲ ಸರ್. ನೀವು ನಮ್ ಮನೆಗ್ ಬಂದಿದ್ದೀರಾ ಅಂತ ಅನ್ಸಿದ್ರುನು ನಮಗಿಲ್ಲಿ ಏನು ವೈಬ್ರೇಷನ್ ಬರಲ್ಲ. ಓ ವಿಡಿಯೋ ಅಲ್ವಾ ಅಂತ ಅನ್ಕೋತೀವಿ. ಅಲ್ಲಿ ಬಂದಾಗ ನಿಮ್ ಮುಖ ನೋಡಿದಾಗ ನಮಗೆ ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಖುಷಿನೂ ಒಂದ್ ಕಡೆ ಆಗ್ತಾ ಇರುತ್ತೆ. ಒಂದ್ ಕಡೆ ನೀವು ಎಷ್ಟು ಉತ್ಸಾಹ ಉಲ್ಲಾಸದಿಂದ ನಮಗೆ ಪ್ರೋತ್ಸಾಹ ಕೊಡ್ತೀರಾ ಅಂದ್ರೆ, ಸರ್ ನಾನು ಇದುವರೆಗೂ ಎಲ್ಲೂ ಮೈಕ್ ಹಿಡ್ಕೊಂಡ್ ಮಾತಾಡಿರ್ಲಿಲ್ಲ. ನಿಮ್ ಹತ್ರ ಬಂದಾಗ್ಲೇ ನಾನ್ ಮೈಕ್ ಹಿಡ್ಕೊಂಡ್ ಮಾತಾಡ್ಸಿದ್ದು. ಪ್ರತಿಯೊಬ್ಬರಿಗೂ ಮೈಕ್ ಕೊಟ್ಟಿ, ನಮ್ಗೆ ಎಲ್ಲೇ ಹೋದ್ರು ಮೈಕ್ ಹಿಡ್ಕೊಂಡ್ ಮಾತಾಡಕ್ ಧೈರ್ಯ ಬರ್ಬೇಕು ಅಂತ ನೀವ್ ಅಲ್ಲಿ ನಮಗ್ ಮೈಕ್ ಕೊಟ್ರಿ, ಮಾತಾಡ್ಸಿದ್ರಿ. ಎಸ್, ಗುಡ್. ಬಟ್ ಆನ್ಲೈನ್ ಅಲ್ಲಿ ಬೇರೆ ಬೇರೆ ಒಂದೊಂದು ನಿಮಿಷ ವಿಷಯ ಮಾತಾಡ್ತಿರಲ್ಲ, ಅದು ನಿಮ್ಗೆ ವಿಷಯಗಳ ಬಗ್ಗೆ ಧೈರ್ಯ ಕೊಡುತ್ತಾ ಇಲ್ವಾ? ಕೊಡುತ್ತೆ ಸರ್. ಡೆಫಿನೆಟ್ಲಿ ಸರ್. ಆ ಧೈರ್ಯ ನಮ್ಗಿನ್ನೂ ಹೆಚ್ಚಾಗುತ್ತೆ ಸರ್. ಯಾರ ಹತ್ರನಾದ್ರೂ ನಾವು ಮಾತಾಡ್ಬೇಕಾದ್ರೆ ಅದು ಇನ್ನೂ ಹೆಚ್ಚಾಗುತ್ತೆ. ಯಾವ್ದೇ ತರದ್ದು ಭಯ ಇರಲ್ಲ ಸರ್. ಪ್ರತಿಯೊಂದು ವಿಷಯನೂ ನಾವು ಅರ್ಥ ಮಾಡ್ಕೊತಾ ಹೋಗ್ತೀವಿ. ಅದ್ರ ಬಗ್ಗೆ ನಾವು ಇಲ್ಲಿವರ್ಗುನು ನಾವು ಈ ಕ್ಲಾಸಿಗೆ ಜಾಯ್ನ್ ಆಗೋಕ್ಕೂ ಮುಂಚೆನೆ ಅದ್ರ ಬಗ್ಗೆ ನಮಗೆ ನಮ್ದೊಂದು ಉಡುಪು ಹೇಗೆ ಇರ್ಬೇಕು, ಮತ್ತೆ ನಾವು ಯಾವ ತರ ಮಾತಾಡ್ಬೇಕು, ಯಾವ ತರ ಯಾರ್ಯಾರ ಜೊತೆ ಯಾವ ತರ ಇದಿರ್ಬೇಕು ಅಂತ ಹೇಳಿ ಅಂತ ನೀವೆಲ್ಲಾ ಹೇಳಿದೀರಾ. ಅದೆಲ್ಲ ನಾನು ಮುಂಚೆ ಅದು ಗೊತ್ತಿದ್ರೂನು ನಾವು ಅದನ್ನ ಅಷ್ಟು ಯೋಚನೆ ಮಾಡಿರ್ಲಿಲ್ಲ. ಅಷ್ಟು ತೀಕ್ಷ್ಣವಾಗಿ ಈ ತರ ಹೆಂಗೆ ಇರ್ಬೇಕು ಅನ್ನೋದೇ ನಾವ್ ಯೋಚನೆ ಮಾಡಿರ್ಲಿಲ್ಲ. ಈಗ ನಿಮ್ ಕ್ಲಾಸಿಗೆ ಬಂದ್ಮೇಲೆ ಪ್ರತಿಯೊಂದನು ನಾವು ಬರ್ಕೊಂಡು ಕಲ್ತ್ಕೊಂಡು ನೋಡ್ಕೊಂಡು ಅದನ್ನ ಯಾವ್ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ತರ ಮಾತಾಡ್ಬೇಕು, ಎಷ್ಟು ಸ್ಪಷ್ಟವಾಗಿ ಮಾತಾಡ್ಬೇಕು, ಅದನ್ನೆಲ್ಲ ನಾನು ಆದಷ್ಟು ಅಳವಡಿಸ್ಕೊತಾ ಇದ್ದೀನಿ ಸರ್. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್.